ವಿಜೇಂದ್ರ ಅವರೇ, ತಾವು ಇನ್ನ 10 ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೆವೆಲ್ಗೆ ನೀವು ಯಾವತ್ತೂ ಬರಲ್ಲ, ಅವ್ರ ರೀತಿ ಕೆಲಸ ಮಾಡೋದಕ್ಕೆ ಆಗಲ್ಲ. ಅವರಲ್ಲಿ ಮರ್ತೋಗಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು, ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು. ನಾವು ಹಾಲನ್ನ ಜಾಸ್ತಿ ಮಾಡುದು ಅಂತೇಳಿ ಇಷ್ಟೊಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ. ಯಾವ್ದು ಹಳ್ಳಿಗೆ ಹೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಓಟನ್ನ ಹಾಕಿ ಕಳಿಸಿದರೆ ಅಂತ ಅವ್ರ ಪರವಾಗಿ ನಾವು ನಿಲ್ಬೇಕು. ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡೋದು ಉಪಯೋಗ ನಮ್ಮ ರೈತರಿಗೆ ಆಗೋದು, ಅದನ್ನ ನಾವು ಕೈಗೊಂಡಿದ್ದೇವೆ. ಆದ್ರೆ ಈ ಬಿಜೆಪಿನವರು ಅವರ ಒಳಕನ್ನ ಮುಚ್ಕೊಳಕ್ಕಾಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ್ಳನ್ನು ತೋರಿಸ್ತಾ ಇದ್ದಾರೆ. ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ. ಅವರ ವಿರುದ್ಧನೇ ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಿ ನಿಂತ ಎತ್ತಾಳನ್ನ ಉಚ್ಚಾಟನೆ ಮಾಡಿ ಅಹೋರಾತ್ರಿ ಧರಣಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಪಕ್ಷ ಸಂಘಟನೆಯನ್ನ ಮಾಡಲು ಕೊಟ್ಟಿದ್ದವರು ಎತ್ತಾಳವರು, ಇವರಿಬ್ರು ಕೂಡ ಅಪ್ಪ ಮಗ ಅವ್ರನ್ನ ಆಚೆ ಹಾಕಿದ್ದಾರೆ ಅಂತ ಅವ್ರಗಳನ್ನೇ ಜಗಳ ಸ್ಟಾರ್ಟ್ ಆಗಿದೆ. ತಮ್ಮ ಹುಡುಕನ್ನ ತಾವು ಮುಚ್ಕೊಳ್ಳೋದು ಬಿಟ್ಟು ಏನಿದು ವಿಷಯವನ್ನ ವಿಷಯಾಂತರ ಮಾಡೋದಕ್ಕೋಸ್ಕರ ಬೆಲೆ ಏರಿಕೆಯ ನೆಪವನ್ನು ಒಟ್ಟು ಏನೇ ಈ ರಾಜಕೀಯನ ಮಾಡ್ತಾ ಇರೋದು ವಿಜೇಂದ್ರ ಅವರಿಗೆ ಸಲ್ಲೋದಿಲ್ಲ. ವಿಜೇಂದ್ರ ಅವರೇ, ತಾವು ಇನ್ನ 10 ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೆವೆಲ್ಗೆ ನೀವು ಯಾವತ್ತೂ ಬರಲ್ಲ, ಅವ್ರ ರೀತಿ ಕೆಲಸ ಮಾಡೋದಕ್ಕೆ ಆಗಲ್ಲ. ನಿಮ್ಮ ತಂದೆಯ ಹೆಸರಿಟ್ಕೊಂಡು ಎಷ್ಟು ಆಟ ಆಡಿದ್ರು ಕೂಡ ನಿಮ್ಮ ತಂದೆ ಹೆಸರು ಕೂಡ ತಾವು ಉಳಿಸೋದಕ್ಕಾಗಲ್ಲ ವಿಜೇಂದ್ರ ಅವರು. ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತಾನೆ ಹೇಳ್ತಿದ್ರು. ಅವ್ರ ಮಗ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಬರೀ ಸುಳ್ಳನ್ನೇ ಹೇಳೋದು, ಬೇಡದ ಕೆಲಸವನ್ನ ಮಾಡೋದು. ಈಗ ಅವರೊಂದೇ ಧರಣಿ ನೋಡ್ಬೋದು, ಒಬ್ರು ಕಣ್ಣು ಮುಚ್ತಾರೆ, ಒಬ್ರು ಕಣ್ಣು ಬಿಡ್ತಾರೆ. ಸಿಟಿ ರವಿ, ಓಟಿ ರವಿ ಅವರು ಕಣ್ಣು ಮುಚ್ತಾರೆ, ವಿಡಿಯೋ ಬಂದಿದ ತಕ್ಷಣ ಕಣ್ ತೆಗಿತಾರೆ. ಅಂದ್ರೆ ಇಷ್ಟು ನಾಟಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ. 5 ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ತರ ಕೂಡ ಇಬ್ರು ಕೈ ಹಿಡಿದು ಎತ್ತಿ ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ರು. ಸರ್ಕಾರ ಕೂಡ ಅದೇ ರೀತಿ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳು ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆ ರೀತಿ ನಡೆಯುತ್ತೆ. ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಬಾಗಿಲಿಂದ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಅಸೆಂಬ್ಲಿಗಳಲ್ಲಿ, ಎಲ್ಲ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ, ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ.